ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂದರೆ ಫ್ರೆಶ್ ಪಾಲಕ್ ಬ್ಲಿಂಕಿಟಲ್ಲಿ ತರಿಸಿದ್ದೇನೆ. ಈಗ ಬ್ಲಿಂಕಿಟಲ್ಲಿ ತರಿಸಿದ ಪಾಲಕ್ಕಿದ್ದು ಸ್ಪೆಷಲಾಗಿ ಏನಾದರೂ ಮಾಡುವ ಅಂತ ಹಸಿವಾಗ್ತುಂಟಲ್ಲ. ಲೆಟ್ಸ್ ಡೂ ಬೆಟರ್ ಸಮಥಿಂಗ್. ಹುಷಾರಿರಲಿಲ್ಲ, ಟೈಫಾಯ್ಡ್ ಬಂದು ಫುಲ್ಲು ಸಪ್ಪರಾಗಿ ಹೋಗಿದ್ದೇನೆ. ಈಗ ಕೂದಲು ಮತ್ತು ಗಡ್ಡ ನೋಡಿದರೆ ಮಂಗ ಥರ ಕಾಣ್ತುಂಟು. ಇವತ್ತಾದರೂ ಕಟ್ಟಿಂಗಿಗೆ ಅಂತ ಹೋಗ್ಬೇಕಂತಿದ್ದೇನೆ. ಸುಮಾರು ದಿನದಿಂದ ಸಿಕ್ ಲೀವಲ್ಲಿದ್ದೇನೆ, ರಿಕವರಿಂಗ್ ಸ್ಟೇಜ್. ಮೊನ್ನೆ ಎಂತ ಗ್ಲೂಕೋಸ್ ಎಲ್ಲ ಹಾಕಿದ್ದು ಇನ್ನೂ ಆಗಿ ಪೇಯ್ನ್ ಇದೆ ಕೈ ಮೈಗೆಲ್ಲ. 76 ಇದ್ದವ 68 kg ಓನ್ಲಿ 5 ಡೇಸಲ್ಲಿ ಇಳಿದಿದ್ದೇನೆ. ಎಂತ ಮಾಡೋದು, ಅಪರೂಪಕ್ಕೊಮ್ಮೆ ಈ ಥರ ಆಗ್ತದೆ. ಟೇಕ್ ಕೇರ್. ನಾನು ಹೇಳ್ಕೊಳ್ಳೋದು ಟೇಕ್ ಕೇರ್ ಅಂತ. ಫೈನಲಿ ನೋಡುವ ಈಗ ಎಂತಾದರೂ ರೆಸಿಪಿ ಮಾಡುವ. ಯಾಕಂದರೆ ಜಾಸ್ತಿ ಆಯಿಲ್ ಫುಡ್ ತಿನ್ನಲಿಕ್ಕಿಲ್ಲ, ಸ್ಪೈಸಿ ಫುಡ್ ತಿನ್ನಲಿಕ್ಕಿಲ್ಲ. ಯಾರಿಗೂ ಬೇಡ ಈ ಕಷ್ಟ. ನಾನ್ ವೆಜ್ ಅಂತೂ ಮುಟ್ಲಿಕ್ಕೆ ಇಲ್ಲ. ದಿನ ನಾನ್ ವೆಜ್ ತಿಂತಿದ್ದವನಿಗೆ ಈಗ ವೆಜ್ ತಿನ್ನೋದು ಅಂದರೆ ತುಂಬ ಕಷ್ಟದ ಕೆಲಸವೇ. ಅದೇನು ಮಾಡೋದು, ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅದರ್ ಥಿಂಗ್ಸ್. ಇಂಗ್ರೀಡಿಯೆಂಟ್ಸ್ ಅಂತ ಹೋದರೆ ಖಾರ ಜಾಸ್ತಿ ತಿನ್ನಲಿಕ್ಕಿಲ್ಲ. ಎರಡು ಮೆಣಸು, ಒಂದಿಷ್ಟು ಬೆಳ್ಳುಳ್ಳಿ, ಆನಂತರ ಒಂದಿಷ್ಟು ಶುಂಠಿ, ಅಂದರೆ ಒಂದು ಆನಿಯನ್ ತೊಗೊಂಡಿದ್ದೇನೆ. ಟೊಮೆಟೊ ಹಾಕ್ತಿಲ್ಲ, ಯಾಕಂದರೆ ಪಾಲಕ್ ಸ್ವಲ್ಪ ಬೇಯ್ತಾ ಹುಳಿ ಆಗ್ತದೆ, ಅದು ಹುಳಿ ಬಿಡ್ತದೆ. ಅದಕ್ಕೋಸ್ಕರ ಟೊಮೆಟೊ ತಗೊಳ್ತಿಲ್ಲ ನಾನು. ಈಗ ಮಾಡು. ಫಸ್ಟಿಗೆ ಇಲ್ಲಿ ನಾನು ಈ ಬೆಳ್ಳುಳ್ಳಿಯನ್ನು ಒಳ್ಳೆ ಮಾಡಿ ಕಟ್ ಮಾಡ್ಕೊತಿದ್ದೇನೆ. ಬೆಳ್ಳುಳ್ಳಿ ಫೈನಾಗಿ ಕಟ್ ಮಾಡಿ ಆಯಿತು. ಈಗ 2 ಕಾಯಿ ಮೆಣಸು ತಗೊಂಡಿದ್ದೇನೆ, ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಈಗ ಸಣ್ಣ ಪೀಸ್ ಶುಂಠಿ ತಗೊಂಡಿದ್ದಾನಲ್ಲ, ಅದನ್ನು ಸಹ ಕಟ್ ಮಾಡ್ಕೊತಿದ್ದೀನಿ. ಶುಂಠಿ ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಅಂದರೆ ಸ್ವಲ್ಪ ತಗೊಂಡಿದ್ದೀನಿ. ಈಗ ಅದನ್ನು ಸಣ್ಣ ಫೈನ್ ಇಷ್ಟಿದ್ರೆ ಸಾಕು ಶುಂಠಿ. ಈಗ ಒಂದು ಆನಿಯನ್ ತಗೊಂಡಿದ್ದೀನಿ, ಸಣ್ಣದಾಗಿ ಪೀಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ಸಣ್ಣ ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕೋಬೇಕು. ಸ್ವಲ್ಪ ಯಾಕಂದರೆ ನನಗೆ ಜಾಸ್ತಿ ಆಯಿಲ್ ತಿನ್ನಲಿಕ್ಕಿಲ್ಲ, ಅದಕ್ಕೆ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಸರಿಯಲ್ಲ, ಸಾಸಿವೆ ಹಾಕಿದ ಮೇಲೆ ಅದು ಚಟಪಟ ಅಂತದಲ್ಲ, ಆ ಟೈಮಿಗೆ ಬೆಳ್ಳುಳ್ಳಿ ಹಾಕಬೇಕು. ನಮ್ದಿನ್ನು ಚಟಪಟ ಆಗಲಿಲ್ಲ, ಚಟಪಟ ಆಗೋವರೆಗೆ ವೀಡಿಯೋ ಬಂದ್ ಮಾಡಿ. ಫೈನಲಿ ಚಟಪಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ ಬೆಳ್ಳುಳ್ಳಿ ಹಾಕೋತಿದ್ದೇನೆ. ಸ್ವಲ್ಪ ಆಚೆ ಈಚೆ ಮಾಡಿ, ಇಲ್ಲಾಂದರೆ ಕರಂಚಿದಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ನಮ್ಮದು ಕರಿಬೇವು ಸೊಪ್ಪು ಸ್ವಲ್ಪ ಡ್ರೈ ಆಗಿದೆ, ಯಾಕಂದರೆ ಫ್ರಿಜ್ಜಿಂದ ಹೊರಗೆ ಇಟ್ಟಿತ್ತು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ, ಕರಿಬಸಪ್ಪು ಒಂದು ರಕ್ಷಣೆ. ಇದು ಹಾಕಿದ ಮೇಲೆ ಎಂತ ಮಾಡಬೇಕಂದ್ರೆ ನಮ್ಮದು ಎಲ್ಲ ಸೈಡ್ ಡಿಶ್. ಫಸ್ಟಿಗೆ ಆನಿಯನ್ ಹಾಕೋಬೇಕು. ನನಗೆ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ನಾನೆಂತ ಮಾಡ್ತೇನೆ ಅಂದರೆ ಆನಿಯನ್, ಚಿಲ್ಲಿ ಮತ್ತು ಶುಂಠಿ ಕಟ್ ಮಾಡಿಟ್ಟಿದ್ದೆಲ್ಲ ಒಟ್ಟಿಗೆ ಹಾಕ್ತೇನೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಬೇಕು. ಈಗ ಎಂತ ಮಾಡೋದು ಅಂದರೆ ಲೋ ಫ್ಲೇಮಲ್ಲಿ ಇಡ್ತೇನೆ. ಅಷ್ಟೊತ್ತಿಗೆ ನಮ್ಮದಿದು ಎಂತ ಆನಿಯನ್ ಬೇಯ್ತದೆ. ಆನಿಯನ್ ಬೇಯ್ತಿದ್ದಂಗೆ ನಾನಲ್ಲಿ ಪಾಲಕ್ ಇಟ್ಟಿದ್ದೇನೆ, ಅದನ್ನು ರಪ್ಪ ಕಟ್ ಮಾಡಿ ಹಾಕಬೇಕು. ಈಸಿ ಆಗ್ತದೆ. ಇಲ್ಲಾಂದರೆ ಪುನಃ ಅದನ್ನು ಕಟ್ ಮಾಡ್ತಾ ಕೂರುವುದು ಯಾಕೆ ಅಂತ ನಾನು ಮೊದಲೇ ಎಂತ ಮಾಡಿದ್ದೇನೆ ಅಂದರೆ
ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಪಾಲಕ್ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಸಣ್ಣಗಾಗಬೇಕಾಗಿಲ್ಲ, ಯಾಕಂದರೆ ಅದು ಪಾಲಕ್ ದಪ್ಪ ನೀರು ಬಿಟ್ಟಿರ್ತದೆ, ಮತ್ತು ನೀರು ಬಿಟ್ಟು ತುಂಬ ಸಾಫ್ಟ್ ಆಗ್ತದೆ. ಈಗ ನಮ್ಮದಿಲ್ಲಿ ಆನಿಯನ್ಸ್ ಬೇಯ್ತಾ ಬಂತು. ಇದರೊಟ್ಟಿಗೆ ನಾನು ಸ್ವಲ್ಪ ಪಾಲಕ್ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಂತ ಅಂದರೆ ಅರಿಶಿನದ್ದು ಪುಡಿ ಹಾಕಬೇಕು, ಅರಶಿನ. ಪಾಲಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟರ್ಮರಿಕ್, ಮೇಯ್ನಾಗಿ ನಾವು ವೆಜ್ ನಾನ್ ವೆಜ್ ಅಂತೆಲ್ಲ ಎಲ್ಲದಕ್ಕೆ ಸಹ ಟರ್ಮರಿಕ್ ಆಗ್ತದೆ. ಯಾಕಂದರೆ ನನಗೆ ತಿಳಿದ ಪ್ರಕಾರ ಅದರಲ್ಲಿದ್ದ ಜಾಮ್ಸ್ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಸಾಯ್ತದೆ, ಹೆಲ್ತಿಗೆ ಸಹ ಒಳ್ಳೆಯದು. ನಾನು ಹಾಗೆ ತಿಳ್ಕೊಂಡಿದ್ದೀನಿ, ಮತ್ತೆ ಗೊತ್ತಿಲ್ಲ ನನಗೆ ಸಹ. ಓಕೆ, ಇನ್ನು ಪಾಲಕ್ ತನ್ನಷ್ಟಕ್ಕೆ ಸ್ವಲ್ಪ ನೀರು ಬಿಡ್ತದೆ, ಲೋ ಫ್ಲೇಮಲ್ಲಿ ಬೇಯಿಸಿದರೆ ಆಯಿತು. ಖಾರಕ್ಕೆ 2 ಕಾಯಿ ಮೆಣಸು ಹಾಕಿದ್ದೀನಿ, ಅದೇ ಸಾಕು ಅನ್ಕೋತೇನೆ. ಮತ್ತು ಬೇಕಿದ್ರೆ ನೋಡಿ ಸ್ವಲ್ಪ ಮಸಾಲೆ ಆ್ಯಡ್ ಮಾಡುವ. ಓಕೆ ಬಾಯ್. ಈಗ ಈಚೆ ಬದಿಯಿಂದ ರೈಸ್ ಇಟ್ಟಿದೆ, ರೈಸ್ ಸಹ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೇನಲ್ಲ. ನೆಕ್ಸ್ಟ್ ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿದ್ದು. ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಸಾಕು ಅನ್ಕೋತೀನಿ. 2 to 5 ಮಿನಿಟ್ಸ್ ಇಡ್ತೇನೆ, ನೋಡುವ ಮತ್ತೆ ಬಂತು. ನಾನು ಇದಕ್ಕೆ ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದೇನೆ, ಯಾಕಂದರೆ ಸ್ವಲ್ಪ ಡ್ರೈ ಆಗಿತ್ತು. ಮತ್ತು ಇನ್ ಕೇಸ್ ಅದು ತಳ ಹಿಡಿಬಾರ್ದಂತ, ಮತ್ತು ಸಾರಿರೋ ಊಟಕ್ಕೆ ಸ್ವಲ್ಪ ಒಳ್ಳೆ ಆಗ್ತದೆ ಅಂತ ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ, ಮತ್ತು ಸ್ವಲ್ಪ ಧನಿಯಾ ಪೌಡರ್, ಜಾಸ್ತಿ ಇಲ್ಲ, ಸ್ವಲ್ಪವೆಲ್ಲ ಆ್ಯಡ್ ಮಾಡೋದು. ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ಇದೆ ಟೇಸ್ಟ್ ಆಗಲಿಕ್ಕೆ. ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೋತಿದ್ದೇನೆ. ಇದೆಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಪಾಲಕ್ ರೆಡಿ. ಸಾಂಬಾರ್ ಪೌಡರ್ ಹಾಕಿದ್ದು ಟೇಸ್ಟ್ ಒಂಥರ ಘಮ ಬರ್ತಾ ಉಂಟು. ಉಪ್ಪೆಲ್ಲ ಸ್ವಲ್ಪ ನಾನು ಆಗಲೇ ಮೊದಲು ಹಾಕಿದ್ರಿಂದ ಈಗ ಪುನಃ ಹಾಕ್ತಿಲ್ಲ. ಸಿಂಪಲ್ ಪಾಲಕ್, ಅದೇ ಜಾಸ್ತಿ ಆಯಿಲ್ ಬೇಡ, ಜಾಸ್ತಿ ಎಂಥ ಸಹ ಮಸಾಲ ಬೇಡ, ಸ್ವಲ್ಪವೇ ಹಾಕಿದ್ದು. ಒಬ್ಬರು ಇರುವಾಗ ಈ ಥರ ಸಣ್ಣ ರೆಸಿಪಿ ಟ್ರೈ ಮಾಡಿದರೆ ನಮಗೆ ಸಹ ನಾವೇ ಮಾಡಿದೆ ಅಂತ ಖುಷಿ ಇರ್ತದೆ, ಹೆಲ್ತಿ ಸಹ ಇರ್ತದೆ. ಓಕೆ, ನಮ್ಮದು ಪಾಲಕ್ ರೆಡಿ ಆಯಿತು. ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಡುವ. ಒಂದು ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಹಂಗೆ ಬಿಟ್ಟಾಯಿತು. ಗ್ಯಾಸ್ ಆಫ್ ಮಾಡಿ ಆಯಿತು, ನಮ್ಮ ಸಿಂಪಲ್ ಪಾಲಕ್ ರೆಸಿಪಿ. ರೈಸ್ ಬೆಂದಿದೆ, ಸ್ವಲ್ಪ ರೈಸ್, ಮತ್ತು ನಮ್ಮ ಪಾಲಕ್ ಕರಿ, ಮತ್ತು ಸ್ವಲ್ಪ ಕರ್ಡ್. ಫೈನಲಿ ನಮ್ಮದು ಊಟ ರೆಡಿ ಆಯಿತು. ಇನ್ನು ಊಟ ಮಾಡೋದೇನಿದ್ರು ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿಕ್ಕಿದೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಹೆಲ್ತ್ ಇಶ್ಯೂ ಟೈಮಲ್ಲಿ ಅಡುಗೆ ಮಾಡಿ, ಅಂದರೆ ಹೆಲ್ತ್ ಇಶ್ಯೂ ಇರ್ತದೆ, ಅಂದರೆ ಅಷ್ಟೇನಿಲ್ಲ. ಈಗ ಸ್ವಲ್ಪ ರೆಸ್ಟಲ್ಲಿದ್ದೇನೆ, ಅದಕ್ಕೆ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬಟ್ ಯಾವತ್ತೂ ಒಳ್ಳೆ ಆಹಾರ ತಿನ್ನಿ. ನನಗೆ ಸಹ ಫುಡ್ಡಲ್ಲೂ ವಾಟರಲ್ಲೂ ಏನೋ ಟೈಫಾಯ್ಡ್ ಸ್ಟಾರ್ಟ್ ಆದದ್ದು, ಹೇಗೆ ಸ್ಟಾರ್ಟ್ ಆದಂತ ನನಗೆ ಸಹ ಗೊತ್ತಿಲ್ಲ. ಬಟ್ ನಾನು ಸ್ಟಾರ್ಟಿಂಗ್ ಕೇರ್ಲೆಸ್ ಮಾಡಿದೆ. ನಿಮಗೆ ಹಾಗೆ ಸ್ವಲ್ಪ ಸಣ್ಣ ಫೀವರ್ ಇದ್ದರೆ ಕೇರ್ಲೆಸ್ ಮಾಡಬೇಡಿ, ಫಸ್ಟಿಗೆ ಮೆಡಿಸಿನ್ಸ್ ಎಲ್ಲ ತಗೊಳ್ಳಿ. ನಾನು ಕೇರ್ಲೆಸ್ ಮಾಡಿದ್ರಿಂದ ಸ್ಟಾರ್ಟಿಂಗ್, ಅಂದರೆ ಫಸ್ಟಿಗೆ ನಾನು ಹಾಸ್ಪಿಟಲಿಗೆ ಹೋಗಲಿಲ್ಲ. ಆ್ಯಸ್ ಯೂಶ್ವಲ್ ನಾವು ಮೆಡಿಕಲಿಗೆ ಹೋಗಿ ಮೆಡಿಸಿನ್ ತಗೊಂಡೆ, ಅದರಲ್ಲಿ ಗುಣ ಆಗಲಿಲ್ಲ. ನೆಕ್ಸ್ಟ್ ಹಾಸ್ಪಿಟಲಿಗೆ ಹೋದೆ. ಅವರಿಗೆ ನಾನು ಆಲ್ರೆಡಿ ಸಜೆಸ್ಟ್ ಮಾಡಿದೆ, 3 ದಿನ ಆಗಿದೆ ಸ್ಟಾರ್ಟ್ ಆಗಿ. ಬಟ್ ಅವರು ಅವತ್ತು ಬ್ಲಡ್ ಟೆಸ್ಟ್ ಮಾಡಲಿಲ್ಲ, 3 ದಿನದ್ದು ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟರು. ನೆಕ್ಸ್ಟ್ ಏನಾಯ್ತು ಅಂದರೆ ಪುನಃ
3 ದಿನ ಹಾಗೆ ಇದ್ದೆ. ಅಂದರೆ ರೂಮಲ್ಲಿ ಫುಲ್ಲು ತಲೆ ತಿರುಗ್ತಿತ್ತು, ವಾಮಿಟ್ ಆಗ್ತಿತ್ತು, ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಮತ್ತೆ ನಾನು ಅಡ್ಮಿಟ್ ಆದದ್ದು. 8 ದಿನ ಅಡ್ಮಿಟ್ ಇದ್ದೆ. ಅಪ್ಪ, ಆ ಕಷ್ಟ ಯಾರಿಗೆ ಸಹ ಬೇಡ. ಓಕೆ, ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ಒಳ್ಳೊಳ್ಳೆ ಆಹಾರ ತಿನ್ನಿ, ಬಿಸಿನೀರು ಕುಡೀರಿ. ಈಗ ಮಳೆ ಸ್ಟಾರ್ಟ್ ಆಗಿದೆ, ನೀರಲ್ಲಿ ಜಮ್ಸ್ ಅದೆಲ್ಲ ಇದ್ದರೆ ಅದರಲ್ಲಿ ಸಹ ಟೈಫಾಯ್ಡ್ ಬರ್ತದೆ. ಅಂದರೆ ನಮಗೆ ಏನಾದರೂ ಆದಮೇಲೆ ನಮಗೆ ಅದರದ್ದೆಲ್ಲ ಗೊತ್ತಾಗ್ತದೆ. ಯಾಕಂದರೆ ಅಷ್ಟವರೆಗೆ ನಾವು ಸಹ ತುಂಬ ಕೇರ್ಲೆಸ್ ಮಾಡ್ತೀವಿ. ನೀರು ಸಹ ತಣ್ಣೀರು ಎಲ್ಲೆಲ್ಲಿ ನೀರು ಸಿಗ್ತದೆ ತಿಂತೇವೆ, ಕುಡಿತೇವೆ, ಹೊರಗೆ ಸಹ ತಿಂತೇವೆ. ಬಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದಿ ವ್ಲಾಗ್ಸ್. ಓಕೆ, ಬಾಯ್ ಬಾಯ್.